ಇದು ಪ್ರಭಾವಿ ಸಚಿವರೊಬ್ಬರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಪ್ರಭಾವಿ ಮಂತ್ರಿಗಳ ಕಳಂಕ ತಂದಿದ್ದೇಕೆ ಆಪ್ತೆ? ಆ ಸಚಿವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದಾಕೆ ಯಾರು ಗೊತ್ತಾ? ಆ ಸ್ಫೋಟಕ ಸುದ್ದಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಆ ಸಚಿವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದಾಕೆ ಯಾರು ಗೊತ್ತಾ? ಪ್ರಭಾವಿ ಮಂತ್ರಿಗೆ ಕಳಂಕ ತಂದಿದ್ದೇಕೆ ಆ ಆಪ್ತೆ? ಆ ಸಚಿವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದಾಕೆ ಯಾರು? ಇದು ಪ್ರಭಾವಿ ಸಚಿವರೊಬ್ಬರ ವಿಚಾರ. ಆಕೆ ಮಾಡಬಾರದು ಮಾಡಿ ಮಂತ್ರಿಗೆ ಮಸಿ ಬಳದ್ರ. ಪೊಲೀಸರು ಆಕೆಯನ್ನ ಬಂಧಿಸಿದ ಕಾರಣವಾದರೂ ಏನು? ಪೊಲೀಸರು ಬಂಧನ ಮಾಡಿದ್ದಾರೆ ಆಕೆಯನ್ನ. ಇದು ಪ್ರಭಾವಿ ಸಚಿವರೊಬ್ಬರಿಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಸುದ್ದಿ. ಹಾಗಾದರೆ ಯಾರು ಆ ಆಕೆ? ಯಾರು ಆ ಆಕೆ? ಪ್ರಭಾವಿ ಸಚಿವರೊಬ್ಬರನ್ನ ಇಕ್ಕಟ್ಟಿಗೆ ಸಿಲುಕಿಸಿದವಳು ಯಾರು? 5 ಕೋಟಿ ರೂಪಾಯಿ ಬ್ಲ್ಯಾಕ್ ಮೇಲ್, ಮಂತ್ರಿ ಆಪ್ತೆ ಲಾಕ್ ಆಗಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಅಪಹರಿಸಿದ್ದು ಇದೇ ಕಿಲಾಡಿ. 5 ಕೋಟಿ ರೂಪಾಯಿ ಬ್ಲ್ಯಾಕ್ ಮೇಲ್, ಮಂತ್ರಿ ಆಪ್ತೆ ಲಾಕ್ ಆಗಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಅಪಹರಿಸಿದ್ದ ಕಿಲಾಡಿ ಲೇಡಿ ಈಕೆ ಉದ್ಯಮಿಯನ್ನ ಅಪಹರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ಲು. ಅಬ್ಬಬ್ಬಬ್ಬ. ಗೋಕಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ರಾಮನಗಟ್ಟಿ ಲಾಕ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಮಂಜುಳಾ ರಾಮಗನಟ್ಟಿ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು. ಫೆಬ್ರವರಿ 4ರಂದು ನಡೆದಿದ್ದ ಬಸವರಾಜ್ ಆಂಬಿ ಅಪಹರಣ. ಆ ಅಪಹರಣದಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ದ ಮಂಜುಳಾ. ಈ ಮಂಜುಳಾ ಸತೀಶ್ ಜಾರಕಿಹೊಳಿ ಸಾಹುಕಾರ್ ಅವರ ಆಪ್ತೆ. ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಬಸವರಾಜ. ಘಟನೆ ನಡೆದ 24 ಗಂಟೆಗಳಲ್ಲೇ ಬಸವರಾಜನ ಆತನನ್ನು ರಕ್ಷಿಸಿದ್ದ ಖಾಕಿ ಪಡೆ. ಮಂಜುಳಾ ಪುತ್ರ ಈಶ್ವರ್ ವಿಚಾರಣೆ ವೇಳೆ ಸತ್ಯ ಬಿಚ್ಚಿಟ್ಟಿದ್ದಾನೆ. ಸಾಕ್ಷ್ಯಾಧಾರ ಆಧಾರದಲ್ಲಿ ಮಂಜುಳಾ ರಾಮನಗಟ್ಟಿ ಅರೆಸ್ಟ್ ಆಗಿದ್ದಾರೆ. ಗೋಕಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ರಾಮನಗಟ್ಟಿ ಲಾಕ್. 5 ಕೋಟಿ ರೂಪಾಯಿ ಬ್ಲ್ಯಾಕ್ ಮೇಲ್, ಮಂತ್ರಿ ಆಪ್ತೆ ಲಾಕ್ ಆಗಿರುವಂತಹದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಅಪಹರಿಸಿದ್ದ ಕಿಲಾಡಿ ಈಕೆ. ಈಕೆಯ ಮಗನನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ರು. ಪ್ರಾಥಮಿಕ ತನಿಖೆಯ ವೇಳೆ ಈಕೆಯ ಮಗ ಈಶ್ವರ್ ಈ ಒಂದು ರಹಸ್ಯವನ್ನ ಬಿಚ್ಚಿಟ್ಟಿರ್ತಕ್ಕಂತಹದ್ದು. ಗೋಕಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ರಾಮಗನಟ್ಟಿ. ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಮಂಜುಳಾ ರಾಮಗನಟ್ಟಿ. ಫೆಬ್ರವರಿ 4ರಂದು ನಡೆದಿರತಕ್ಕಂತಹ ಘಟನೆ ಇದು. ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು, ಸಿದ್ದು ಸಚಿವ ಸಂಪುಟದ ಪ್ರಮುಖ ಸಚಿವರು, ಪ್ರಭಾವಿ ಸ್ಟೇಟ್ ಮಿನಿಸ್ಟರ್. ಈತನ ಅಥವಾ ಇವರ ಆಪ್ತೆ ಈಕೆ ಮಂಜುಳಾ ರಾಮನಗಟ್ಟಿ. ಈಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಮಂಜುಳಾ ರಾಮನಗಟ್ಟಿ ಫೆಬ್ರವರಿ 4ರಂದು ನಡೆದಿದ್ದ ಬಸವರಾಜ್ ಅಂಬಿ ಅವರ ಅಪಹರಣದಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ದ ಮಂಜುಳಾ. ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಬಸವರಾಜ. ಘಟನೆ ನಡೆದ 24 ಗಂಟೆಗಳಲ್ಲಿ ಬಸವರಾಜನ ಆತನನ್ನು ರಕ್ಷಣೆ ಮಾಡಿದ್ರು ಖಾಕಿ. ಮಂಜುಳಾ ಪುತ್ರ ಈಶ್ವರ್ ವಿಚಾರಣೆಯ ವೇಳೆ ಈ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಸಾಕ್ಷ್ಯಾಧಾರ ಆಧಾರದಲ್ಲಿ ಮಂಜುಳಾ ರಾಮಗನಟ್ಟಿ ಅರೆಸ್ಟ್ ಆಗಿರುವಂತಹದ್ದು. ಈವರೆಗೆ 7 ಆರೋಪಿಗಳನ್ನು ಬಂಧಿಸಿರುವಂತಹ ಘಟಪ್ರಭಾ ಪೊಲೀಸರು ಈಗಾಗಲೇ ಸಾಕಷ್ಟು ಈ ವಿಚಾರವಾಗಿ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ ಸಂಬಂಧಪಟ್ಟಂತ ಆರೋಪಿಗಳು.